ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನದಲ್ಲಿ ಪ್ರಚಲಿತ ಘಟನೆ 6, 7, 8, 9, 10ನೇ ತಾರೀಕಿನ ಪ್ರಚಲಿತ ಘಟನೆಯನ್ನು ತಿಳಿದುಕೊಂಡು ಬರೋಣ. ಮೊದಲನೇ ಪ್ರಶ್ನೆ, ಸುರೇಶ್ ಕುಮಾರ್ ಖನ್ನಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಈ ಸುರೇಶ್ ಕುಮಾರ್ ಖನ್ನಾ ಎಂಬ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಪ್ರಕೃತಿ ವಿಕೋಪ ತೆರಿಗೆ. ಈ ಪ್ರಕೃತಿ ವಿಕೋಪ ತೆರಿಗೆಗೆ ಸಂಬಂಧಿಸಿದೆ. ಎರಡನೇ ಪ್ರಶ್ನೆ, 2025ರಲ್ಲಿ ಜಾಗತಿಕ ಭಯೋತ್ಪಾದನೆ ಸೂಚ್ಯಂಕದಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು? ಈ ಭಯೋತ್ಪಾದನೆಗಳಲ್ಲಿ ಅಗ್ರಸ್ಥಾನ ಪಡೆದಿರ್ತಕ್ಕಂಥ ದೇಶ ಯಾವುದಪ್ಪ ಅಂತಂದರೆ ಬರ್ಕಿನಾ ಫಾಸೋ. ಈ ಬರ್ಕಿನಾ ಫಾಸೋ ಅಗ್ರಸ್ಥಾನ ಪಡೆದಿರ್ತಕ್ಕಂಥದ್ದು. ವರದಿಯಲ್ಲಿ 163 ಒಟ್ಟು ದೇಶ 163 ದೇಶಗಳಲ್ಲಿ ಅಂಕಿಅಂಶಗಳಲ್ಲಿ ಇದನ್ನು ಪರಿಶೀಲನೆ ಮಾಡಿದ್ದಾರೆ. ಬಿಡುಗಡೆ ಮಾಡುವ ಸಮಿತಿ, ಈ ಭಯೋತ್ಪಾದನಾ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಮಿತಿ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಎಂಬ ಸಮಿತಿಯು ಈ ಅಂಕಿ ಅಂಕಿಅಂಶಗಳನ್ನು ಬಿಡುಗಡೆ ಮಾಡುತ್ತದೆ. ಈ ಭಯೋತ್ಪಾದನೆ ಅತಿ ಹೆಚ್ಚು ಹೊಂದಿರತಕ್ಕಂಥದ್ದೇ ಮಾನದಂಡ. ಯಾವ ಥರ ಮಾನದಂಡ ಇರ್ತೈತೋ ಅದರ ಮೇಲೆ ಇದು ಭಯೋತ್ಪಾದನೆ ಅಂತೇಳಿ ಅಗ್ರಸ್ಥಾನವನ್ನು ಕೊಡುತ್ತಾರೆ. ಮೊದಲ ಮಾನದಂಡ ಭಯೋತ್ಪಾದನಾ ಘಟಕಗಳು, ಸಾವು ನೋವುಗಳು, ಗಾಯಗಳು ಹಾಗೂ ಒತ್ತಾಳುಗಳ ಸಂಖ್ಯೆ. ಇದರ ಮೇಲೆ ಮಾನದಂಡ ಮೇಲೆ ಭಯೋತ್ಪಾದನಾ ಸೂಚ್ಯಂಕ ಎಂದು ಕೊಡಲಾಗುತ್ತದೆ. ಅಗ್ರಸ್ಥಾನ ಪಡೆದ ದೇಶಗಳು, ಇದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ರಮವಾಗಿ ಕೇಳಬಹುದು ಮೇಲಿಂದ ಕೆಳಗಡೆ. ಬರ್ಕಿನಾ ಫಾಸೋ ಮೊದಲ ಸ್ಥಾನ ಪಡೆದಿದೆ, 2ನೇ ಸ್ಥಾನ ಪಾಕಿಸ್ತಾನ, 3ನೇ ಸ್ಥಾನ ಸಿರಿಯಾ, 4ನೇ ಸ್ಥಾನ ಮಾಲಿ ದೇಶ ಪಡೆದುಕೊಂಡಿದೆ ಈ ಭಯೋತ್ಪಾದನಾ ಸೂಚ್ಯಂಕಗಳಲ್ಲಿ. ಮುಂದಿನ ಪ್ರಶ್ನೆ, ಮೂರನೇದು, ವಂತಾರ ವನ್ಯಜೀವಿ ಸಂರಕ್ಷಣಾ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಈ ವಂತಾರ ವನ್ಯಜೀವಿ ಸಂರಕ್ಷಣಾ ತಾಣವು ಗುಜರಾತ್ನಲ್ಲಿ ಕಂಡುಬರುತ್ತದೆ. ವನ್ಯಜೀವಿ ಸಂರಕ್ಷಣೆ ವಂತಾರ ಗುಜರಾತ್ನಲ್ಲಿ ಕಂಡುಬರುತ್ತದೆ. ಕೇದಾರ್ನಾಥ್ನಲ್ಲಿ ಇರ್ತಕ್ಕಂಥ ದೇವಾಲಯ ಯಾವ ದೇವಾಲಯಕ್ಕೆ ಅರ್ಪಿಸಲಾಗಿದೆ ಅಂತ ಕೇಳಿದರೆ ಕೇದಾರ್ನಾಥ್ನಲ್ಲಿ ಇರೋದು ಶಿವನಿಗೆ ಅರ್ಪಿಸಲಾಗಿದೆ. ಶಿವದೇವರಿಗೆ ಅರ್ಪಿಸಲಾಗಿದೆ. ಸೋನು ಪ್ರಯೋಗ್ ಟು ಕೇದಾರ್ನಾಥ್ ಮತ್ತು ಗೋವಿಂದ್ ಘಾಟ್ನಿಂದ ಎನ್ಕೊಂಡ ಸಾಹೇಬ್ ನಡುವೆ ಈ ಯೋಜನೆ ಪ್ರತಿ ವರ್ಷ ಸಾವಿರಾರು ಯಾತ್ರಿಗಳಿಗೆ ದಕ್ಷ ಪರಿಸರ ಸ್ನೇಹಿ ಸಾರಿಗೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಿಂದ ಅಪಾರ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ, ರಾಜ್ಯದ ಆರ್ಥಿಕ ಪ್ರಗತಿಗೆ ಸಹಾಯವಾಗಲಿದೆ. ಇದು ಶಿವನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಈ ಕೇದಾರ್ನಾಥ್ನಲ್ಲಿರ್ತಕ್ಕಂಥ ದೇವಾಲಯ ಶಿವನ ದೇವಾಲಯ ಇದೆ ಒಳಗಡೆ. ಆದರೆ ಇದು ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ಮಂದಾಕಿನಿ ನದಿಯ ದಂಡೆಯ ಮೇಲೆ ಬರ್ತಕ್ಕಂಥ ಗರ್ವಾಲ ಹಿಮಾಲಯ ಶ್ರೇಣಿಯಲ್ಲಿ 3587 ಮೀಟರ್. ಈ ಕೇದಾರನಾಥ ದೇವಾಲಯ 3587 ಮೀಟರ್ ಎತ್ತರದಲ್ಲಿ ಕಂಡುಬರುತ್ತದೆ. ಈ ಕೇದಾರನಾಥ ದೇವಾಲಯವನ್ನು 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ನಿರ್ಮಿಸಿದರು. ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಮತ್ತು ಚಾರ್ ಧಾಮಗಳಲ್ಲಿ ಒಂದಾಗಿದೆ. ಚಾರ್ ಧಾಮಗಳು ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿ. ಮುಂದಿನ ಪ್ರಶ್ನೆ, ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ದೇಶ ಯಾವುದು? ಈ ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ಈ ದೇಶ ಅಮೆರಿಕ ದೇಶ ಇದನ್ನು ಸ್ಥಾಪಿಸಿದೆ. ಇತ್ತೀಚೆಗೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮುಖ್ಯರು ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಎಂಬ ಉಪಕ್ರಮ ಘೋಷಿಸಿದರು. ಇದು ರಾಷ್ಟ್ರೀಯ ಭದ್ರತೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಗೋಲ್ಡನ್ ಡೋಮ್ ಇದು ರಾಷ್ಟ್ರೀಯ ಭದ್ರತೆಗೆ ಹೆಚ್ಚು ಒತ್ತು ಕೊಡುತ್ತದೆ. ಅಮೆರಿಕವನ್ನು ಬ್ಯಾಲಿಸ್ಟಿಕ್ ರೈಫಲ್ಸ್ ಸಾಕಾಣಿಕೆ ಮತ್ತು ಕೋರ್ಸ್ ಕ್ಷಿಪಣಿಗಳ ಅಂತ ಬೆದರಿಕೆಗಳಿಂದ ರಕ್ಷಿಸುತ್ತದೆ. ಈ ಉಪಕ್ರಮವು ಇಸ್ರೇಲ್ ಐರನ್ ಡೋಮ್ ವ್ಯವಸ್ಥೆಯ ಮಾದರಿಯಲ್ಲಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳಿದ ಟ್ವಿನ್ ಸ್ಮಿತ್ ಯಾವ ದೇಶದವರು? ಈ ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳಿದ ಟ್ವಿನ್ ಸ್ಮಿತ್ ಅವರು ಯಾವ ದೇಶದವರು ಅಂದರೆ ಆಸ್ಟ್ರೇಲಿಯಾದವರು. ICC ಚಾಂಪಿಯನ್ ಟ್ರೋಫಿಯಲ್ಲಿ ಸೋಲಿನ ಬೆನ್ನಲ್ಲೇ ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳಿದ ಆಸ್ಟ್ರೇಲಿಯಾ ಆಟಗಾರ ಟ್ವಿನ್ ಸ್ಮಿತ್ ಅವರು ಆಸ್ಟ್ರೇಲಿಯಾ ಆಟಗಾರದವರು. ಆದರೆ ಇವರು ಓನ್ಲಿ ODI ಫಾರ್ಮೆಟ್ಗೆ ಮಾತ್ರ ಇವರು ವಿದಾಯ ಹೇಳಿದ್ದಾರೆ. ಟೆಸ್ಟ್ ಮತ್ತು T20 ಕ್ರಿಕೆಟ್ನಲ್ಲಿ ಮುಂದುವರಿಯಲಿದ್ದಾರೆ ಎಂದು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, LHDC ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಈ LHDC
LHDC ಯೋಜನೆಯು ಪ್ರಾಣಿ ಸಾಕಾಣಿಕೆಗೆ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಜನಸಾಮಾನ್ಯರಿಗೆ ಅಗತ್ಯ ಗುಣಮಟ್ಟದ ಔಷಧಿಗಳು ಅಗ್ಗದ ದರದಲ್ಲಿ ಜನೌಷಧಿ ಕೇಂದ್ರಗಳ ಮೂಲಕ ಒದಗಿಸುತ್ತಿದ್ದ ಕೇಂದ್ರ ಸರ್ಕಾರ ಇದೀಗ ಜಾನುವಾರುಗಳಿಗೆ ಅಗತ್ಯ ಔಷಧಿಗಳನ್ನು ಜನರಿಕ್ ಮಾದರಿಯಲ್ಲಿ ಬಿಡುಗಡೆ ಮಾಡುತ್ತಿದ್ದಾರೆ. ಔಷಧಿಗಳ ಬೆಲೆ ಗಗನಕ್ಕೇರುವುದರಿಂದ ಸರ್ಕಾರವೇ ಜನರಿಕ್ ಔಷಧಿಗಳಲ್ಲಿ ಸಿಗುವಂತೆ ಕಡಿಮೆ ಬೆಲೆಯಲ್ಲಿ ಕೊಡ್ತಕ್ಕಂಥದ್ದಾಗಿದೆ. ಕೇಂದ್ರ ಸರ್ಕಾರ ಜಾನುವಾರು ಆರೋಗ್ಯ ಮತ್ತು ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಇನ್ನು ಮುಂದೆ ಜಾನುವಾರುಗಳಿಗೆ ಕೊಡುವ ಗುಣಮಟ್ಟದ ಜನರಿಕ್ ಔಷಧಿಗಳನ್ನು ರೈತರಿಗೆ ನೀಡಲು ಸಚಿವ ಸಂಪುಟ ಅನುಮೋದಿಸಿದೆ. ಈ LHDC ಯೋಜನೆಗೆ 3,880 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಯೋಜನೆಯಲ್ಲಿ ಇದು ಪಶು ಔಷಧಿ ಲಭ್ಯವಾಗಲಿದೆ. ಈ ಔಷಧಿ ಯಾವ ಕೇಂದ್ರದಲ್ಲಿ ಸಿಗಲಿದೆ ಅಂತ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರದಲ್ಲಿ ಈ ಔಷಧಿ ಸಿಗಲಿದೆ. ಕರ್ನಾಟಕ ಸೇರಿದಂತೆ ದೇಶದ 9 ರಾಜ್ಯಗಳಲ್ಲಿ ಕಾಲುಬಾಯಿ ರೋಗ ಮುಕ್ತ ವಲಯಗಳು ಎಂದು ಘೋಷಿಸುವುದು ಆಗಿ ಹೇಳಲಾಗಿದೆ. ಮುಂದಿನ ಪ್ರಶ್ನೆ, 2025ರ ICC ಚಾಂಪಿಯನ್ ಟ್ರೋಫಿ ಜಯಗಳಿಸಿದ ದೇಶ ಯಾವುದು? ಈ ICC ಚಾಂಪಿಯನ್ ಟ್ರೋಫಿಯಲ್ಲಿ 2025ರಲ್ಲಿ ಜಯಗಳಿಸಿದ ದೇಶ ಭಾರತ. ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಮತ್ತು ಭಾರತ, ಎರಡನೇ ಸೆಮಿಫೈನಲಲ್ಲಿ ಸೋತಿರ್ತಕ್ಕಂಥ ಸೌತ್ ಆಫ್ರಿಕಾ ಮೂರನೇ ರನ್ನರ್ ಅಪ್ ಆಗಿದೆ. ಇಲ್ಲಿ 2025ರಲ್ಲಿ ಚಾಂಪಿಯನ್ ಆದದ್ದು ಭಾರತ ತಂಡ. ದುಬೈ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಚಾಂಪಿಯನ್ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಮತ್ತು ಭಾರತದ ದಾಖಲೆ ಇದು ICC ಚಾಂಪಿಯನ್ ಟ್ರೋಫಿ ಭಾರತ ಮೂರನೇ ಬಾರಿ ಗೆದ್ದುಕೊಂಡಿದೆ. ಅತಿ ಹೆಚ್ಚು ಬಾರಿ ICC ಚಾಂಪಿಯನ್ ಟ್ರೋಫಿ ಗೆದ್ದುಕೊಂಡ ದೇಶ ಯಾವುದಪ್ಪ ಅಂತಂದರೆ ಭಾರತ. ಸೆಕೆಂಡ್ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಈ ಹಿಂದೆ ಭಾರತ 2002ರಲ್ಲಿ ಶ್ರೀಲಂಕಾದ ಜೊತೆಯಲ್ಲಿ ಜಂಟಿಯಾಗಿ ಗೆದ್ದುಕೊಂಡಿತ್ತು ICC ಚಾಂಪಿಯನ್ ಟ್ರೋಫಿಯನ್ನು. 2002ರಲ್ಲಿ ಶ್ರೀಲಂಕಾ ಮತ್ತು ಭಾರತ ಜಂಟಿಯಾಗಿ ವಿಜೇತ ತಂಡವಾಗಿತ್ತು. ಅದೇ 2003ರಲ್ಲಿ ಇಂಗ್ಲೆಂಡ್ ತಂಡವನ್ನು ಸೋಲಿಸಿ ICC ಚಾಂಪಿಯನ್ ಟ್ರೋಫಿಯನ್ನು ಗೆದ್ದುಕೊಂಡಿತು. ಚಾಂಪಿಯನ್ ಭಾರತ ತಂಡ 19.4 ಕೋಟಿ ರೂಪಾಯಿ. ಈ ICC ಚಾಂಪಿಯನ್ ಟ್ರೋಫಿಯಲ್ಲಿ ಜಯಗಳಿಸಿದ ತಂಡಕ್ಕೆ 19.4 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ರನ್ನರ್ ಅಪ್ ತಂಡ ನ್ಯೂಜಿಲೆಂಡ್ ತಂಡಕ್ಕೆ 9.72 ಕೋಟಿ ನೀಡಲಾಗಿದೆ. ಭಾರತ ತಂಡವು ಈ ಹಿಸ್ಟರಿಯಲ್ಲಿ ಒಟ್ಟು ICC ಟ್ರೋಫಿಗಳಲ್ಲಿ 7 ICC ಟ್ರೋಫಿಗಳನ್ನು ಗೆದ್ದುಕೊಂಡು ಜಗತ್ತಿನಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅತಿ ಹೆಚ್ಚು ICC ಟ್ರೋಫಿಯನ್ನು ಗೆದ್ದುಕೊಂಡ ದೇಶ ಆಸ್ಟ್ರೇಲಿಯಾ ದೇಶ. 10 ಬಾರಿ ಗೆದ್ದುಕೊಂಡಿದೆ. ಮೊದಲ ಸ್ಥಾನದಲ್ಲಿದೆ ಆಸ್ಟ್ರೇಲಿಯಾ. 2025ರಲ್ಲಿ ಪಾಕಿಸ್ತಾನ ಮತ್ತು UAEನಲ್ಲಿ ಜರುಗಿದೆ ಚಾಂಪಿಯನ್ ಟ್ರೋಫಿ. ಈ ಟೂರ್ನಿಯಲ್ಲಿ ವಿಶ್ವದ 8 ಬಲಿಷ್ಠ ಕ್ರಿಕೆಟ್ ತಂಡಗಳು ಭಾಗಿಯಾಗಿದ್ದವು. 2025ರಲ್ಲಿ ನಡೆದಿರತಕ್ಕಂಥ 9ನೇ ಆವೃತ್ತಿಯ ICC ಚಾಂಪಿಯನ್ ಟ್ರೋಫಿ ಆಗಿದೆ. ಈ ಟೂರ್ನಮೆಂಟ್ ಈ ICC ಚಾಂಪಿಯನ್ ಟ್ರೋಫಿ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಮೊದಲ ICC ಚಾಂಪಿಯನ್ ಟ್ರೋಫಿ 1998ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಾಂಗ್ಲಾದೇಶದಲ್ಲಿ ನಡೆಯಿತು. ಇಲ್ಲಿ 98ರಲ್ಲಿ ಗೆದ್ದಿರ್ತಕ್ಕಂಥ ದೇಶ ಸೌತ್ ಆಫ್ರಿಕಾ ದೇಶ. ಮುಂದಿನ 10ನೇ ಆವೃತ್ತಿ ನಡೀತಿರ್ತಕ್ಕಂಥದ್ದು 2029ರಲ್ಲಿ ಭಾರತದಲ್ಲಿ ನಡೆಯಲಿದೆ. ಮುಂದಿನ ಪ್ರಶ್ನೆ, ರಾಮ್ಸರ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾರೆ. ಈ ರಾಮ್ಸರ್ ಪ್ರಶಸ್ತಿ ಜೌಗು ಪ್ರದೇಶದಲ್ಲಿ ರಕ್ಷಣೆ ನೀಡತಕ್ಕಂಥದ್ದಕ್ಕೆ ಈ ರಾಮ್ಸರ್ ಪ್ರಶಸ್ತಿ ನೀಡಲಾಗುತ್ತದೆ. ಈ ರಾಮ್ಸರ್ ಪ್ರಶಸ್ತಿಗೆ ಭಾರತೀಯ ವ್ಯಕ್ತಿ ಮೊದಲ ಬಾರಿಗೆ ಭಾಜನರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಜಯಶ್ರೀ ವೆಂಕಟೇಶನ್. ಈ ಜಯಶ್ರೀ ವೆಂಕಟೇಶನ್ ಅವರು ರಾಮ್ಸರ್ ಪ್ರಶಸ್ತಿಗೆ ಭಾಜನರಾದ ಮೊದಲ ಭಾರತೀಯ ವ್ಯಕ್ತಿಯಾಗಿದ್ದಾರೆ. ಚೆನ್ನೈ ಮೂಲದ ಕೇರ್ ಅರ್ತ್ ಟೆಸ್ಟ್ ಚೆನ್ನೈ ಮೂಲದ ಕೇರ್ ಅರ್ತ್ ಟೆಸ್ಟ್ ಸ್ಥಾಪಕಿ ಜಯಶ್ರೀ ವೆಂಕಟೇಶನ್ ಅವರು ವೆಟ್ಲ್ಯಾಂಡ್ ವಾಯ್ಸ್ ವಿಭಾಗದಲ್ಲಿ ಪ್ರತಿಷ್ಠಿತ ರಾಮ್ಸರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯರಾಗಿದ್ದಾರೆ. ಇದು ಜೌಗು ಪ್ರದೇಶಗಳ ಸುಸ್ಥಿರ ನಿರ್ವಹಣೆ ನೀಡಿದ ಕೊಡುಗೆಗಳನ್ನು ಗುರುತಿಸಿ ಜಾಗತಿಕವಾಗಿ ನೀಡುವ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿ ಜೌಗು ಪ್ರದೇಶವನ್ನು ಸುರಕ್ಷಿತವಾಗಿ ನೋಡಿಕೊಂಡಿದ್ದಕ್ಕಂತ ಕೊಡಲಾಗುವಂಥ ಪ್ರಶಸ್ತಿ ರಾಮ್ಸರ್ ಪ್ರಶಸ್ತಿಯಾಗಿದೆ.
ವಿಶ್ವದ ಜೌಗು ಪ್ರದೇಶಗಳನ್ನು ರಕ್ಷಿಸುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಈ ಒಪ್ಪಂದ ಯಾವುದಂದ್ರೆ ವಿಶ್ವದಲ್ಲೇ ಜೌಗು ಪ್ರದೇಶಗಳನ್ನು ರಕ್ಷಿಸುವಂಥ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಇದರ ಪ್ರಧಾನ ಕಚೇರಿ ಅಂತಾರಾಷ್ಟ್ರೀಯ ಜೌಗು ಪ್ರದೇಶದ್ದು ಸ್ವಿಟ್ಜರ್ಲೆಂಡಿನ ಗ್ಲ್ಯಾಂಡ್ನಲ್ಲಿದೆ. ಈ ಅಂಗೀಕಾರವಾದದ್ದು 1971 ಫೆಬ್ರವರಿ 2. ಜೌಗು ಪ್ರದೇಶದ ದಿನವನ್ನು ಈ ಅಂಗೀಕಾರ ದಿನವನ್ನೇ ಫೆಬ್ರವರಿ 2ರಂತೆ ಜೌಗು ಪ್ರದೇಶದ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ರಾಮ್ಸರ್ ಈ ಸರ್ವೇಶ್ವರ ಆಗೈತೆ ಅದು ಸಮಾವೇಶ 1975ರಲ್ಲಿ ಜಾರಿಗೆ ಬಂದಿತು. ಭಾರತವು ಈ ರಾಮ್ಸರ್ಗೆ ಸಹಿ ಹಾಕಿದ್ದು 1982ರಲ್ಲಿ. ರಾಮ್ಸರ್ಗೆ 1982ರಲ್ಲಿ ಭಾರತ ಸಹಿ ಹಾಕಿದೆ. ಮುಂದಿನ ಪ್ರಶ್ನೆ, ಕಂಜರ್ ವ್ಯಾಯಾಮವು ಯಾವ ದೇಶದ ಮಧ್ಯೆ ನಡೆಯುತ್ತದೆ? ಈ ಕಂಜರ್ ವ್ಯಾಯಾಮವು ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಈ ಮಿಲಿಟರಿಗೆ ಸಂಬಂಧಿಸಿದ ಪ್ರಶ್ನೆ ಇದು. ಕಂಜರ್ ಎಂಬುದು ಭಾರತ ಮತ್ತು ಕಜಕಿಸ್ತಾನ್, ಇದು ಲಾಸ್ಟಲ್ಲಿ ಕಿರ್ಗಿಸ್ತಾನ್ ಆಗಿದೆ, ಇದು ಕರ್ಗಿಸ್ತಾನ್ ಆಗಬೇಕಿತ್ತು. ಭಾರತ ಮತ್ತು ಕರ್ಗಿಸ್ತಾನ್ ಈ ಕಂಜರ್ ವ್ಯಾಯಾಮ ನಡೆದಿರ್ತಕ್ಕಂಥದ್ದು. 2011ರಲ್ಲಿ ಈ ಕಂಜರ್ ವ್ಯಾಯಾಮವು ಪ್ರತಿ ವರ್ಷ ನಡೀತಕ್ಕಂಥದ್ದು. ಈ ಎರಡು ರಾಷ್ಟ್ರಗಳಲ್ಲಿ ಈ ಮಿಲಿಟರಿ ಸಹಕಾರವಾಗಿರ್ತಕ್ಕಂಥದ್ದು. ಇದು ಮಿಲಿಟರಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರತಕ್ಕಂಥ ಕಂಜರ್ ವ್ಯಾಯಾಮವು ಭಾರತ ಮತ್ತು ಕರ್ಗಿಸ್ತಾನ್ ಮಧ್ಯೆ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಕಾಮನ್ವೆಲ್ತ್ ಗೇಮ್ ಫೆಡರೇಷನ್ ಪ್ರಧಾನ ಕಚೇರಿ ಎಲ್ಲಿದೆ? ಈ ಕಾಮನ್ವೆಲ್ತ್ ಗೇಮ್ಗಳು ಆಗಿರ್ತಕ್ಕಂಥದ್ದು ಇದರ ಪ್ರಧಾನ ಕಚೇರಿ ಎಲ್ಲಿತ್ತಪ್ಪ ಅಂತಂದರೆ ಲಂಡನ್ನಲ್ಲಿ ಕಾಮನ್ವೆಲ್ತ್ ಗೇಮ್ ಫೆಡರೇಷನ್ ಕೇಂದ್ರ ಕಚೇರಿ ಹೊಂದಿದೆ. ಕಾಮನ್ವೆಲ್ತ್ ಗೇಮ್ ಫೆಡರೇಷನ್ ತನ್ನ ಹೆಸರನ್ನು ಕಾಮನ್ವೆಲ್ತ್ ಸ್ಪೋರ್ಟ್ ಎಂದು ಬದಲಾಯಿಸಿದೆ. ಈ ಕಾಮನ್ವೆಲ್ತ್ ಗೇಮ್ ಫೆಡರೇಷನ್ ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಎಂದು ಬದಲಾಯಿಸಿಕೊಂಡಿದೆ. ಕಾಮನ್ವೆಲ್ತ್ ಗೇಮ್ ಡೇ, ಈ ಕಾಮನ್ವೆಲ್ತ್ ಗೇಮ್ ದಿನವನ್ನು ಮಾರ್ಚ್ 10ನೇ ತಾರೀಕರಂದು ಆಚರಿಸಲಾಗುತ್ತದೆ. ಈ ಕಾಮನ್ವೆಲ್ತ್ ಗೇಮ್ ಸ್ಥಾಪನೆಯಾದದ್ದೇ 1932ರಲ್ಲಿ ಸ್ಥಾಪನೆಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯಾವ ಮಾರ್ಗದಲ್ಲಿ ಚಲಿಸುತ್ತದೆ? ಇವಾಗ ಹೈಡ್ರೋಜನ್ ಚಾಲಿತ ಇದು ಇಂಧನ ಮತ್ತು ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ರೆಡಿಯಾಗಿರ್ತಕ್ಕಂಥ ಹೈಡ್ರೋಜನ್ ಚಾಲಿತ ರೈಲಾಗಿದೆ. ಇದು ಜಿಂದ್ ಟು ಸೋನೆಪತ್ ಮಾರ್ಗದಲ್ಲಿ ಮೊದಲ ಬಾರಿಗೆ ನಡೀತಕ್ಕಂತಿರೋದು. ಜಿಂದ್ ಟು ಸೋನೆಪತ್ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿನ ಮಾರ್ಗವಾಗಿದೆ. ಜಿಂದ್ ಟು ಸೋನೆಪತ್ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಶೀಘ್ರದಲ್ಲೇ ಕಾರ್ಯಾಚರಣೆಗೆ ಬರಲಿದೆ. ಹೈಡ್ರೋಜನ್ ಚಾಲಿತ ರೈಲುಗಳನ್ನು ಹಸಿರು ಸಾರಿಗೆ ಎಂದು ಕರೀತಾರಂತೆ. ಈ ಹೈಡ್ರೋಜನ್ ಚಾಲಿತ ರೈಲುಗಳನ್ನು ಹಸಿರು ಸಾರಿಗೆ ಭವ್ಯವೆಂದು ಪರಿಗಣಿಸಲಾಗಿದೆ. ಇದು ಡೀಸೆಲ್ ಇಂಜಿನ್ಗಳಿಗೆ ಡೀಸೆಲ್ ಮತ್ತು ಪೆಟ್ರೋಲ್ ಆಗಲೇ ಹೇಳ್ತಿರ್ದಂಗೆ ಡೀಸೆಲ್ ಮತ್ತು ಪೆಟ್ರೋಲ್ಗಳಿಗೆ ಪರ್ಯಾಯವಾಗಿದೆ. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಶೀಘ್ರದಲ್ಲೇ ಈ ಹೈಡ್ರೋಜನ್ ಚಾಲಿತ ರೈಲು ತಮಿಳುನಾಡಿನ ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟರಿ ಅಭಿವೃದ್ಧಿಪಡಿಸಿದೆ. ಈ ಹೈಡ್ರೋಜನ್ ಚಾಲಿತ ರೈಲನ್ನು ಅಭಿವೃದ್ಧಿಪಡಿಸಿದ್ದು ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟರಿಯವರು ಅಭಿವೃದ್ಧಿಪಡಿಸಿದ್ದಾರೆ. ಹೈಡ್ರೋಜನ್ ಚಾಲಿತ ರೈಲು ಸುಧಾರಿತ ಇಂಧನ ಸೆಲ್ಗಳನ್ನು ಬಳಸಿ ಕಾರ್ಯನಿರ್ವಹಿಸುತ್ತದೆ. ಭಾರತೀಯ ರೈಲ್ವೆ ಸಂಸ್ಥೆಯು ರಿಸರ್ಚ್ ಡಿಸೈನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಈ ರೈಲಿನ ಇಂಜಿನ್ ಅನ್ನು ಸಂಪೂರ್ಣ ದೇಶೀಯವಾಗಿ ನಿರ್ಮಿಸಿದ್ದಾರೆ. ಈ ಹೈಡ್ರೋಜನ್ ಚಾಲಿತ ರೈಲಿನ ಇಂಜಿನನ್ನು ಸಂಪೂರ್ಣವಾಗಿ ದೇಶೀಯವಾಗಿ ನಿರ್ಮಿಸ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂತಂದರೆ ರಿಸರ್ಚ್ ಡಿಸೈನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಸಂಸ್ಥೆಯವರು ಇದು ಹೈಡ್ರೋಜನ್ ಚಾಲಿತ ಇಂಜಿನನ್ನು ಪೂರ್ವ ದೇಶೀಯವಾಗಿ ನಿರ್ಮಿಸಿದ್ದಾರೆ. ಈ ರೈಲಿನ ವೇಗ ಪ್ರತಿ ಗಂಟೆಗೆ 140 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಮುಂದಿನ ಪ್ರಶ್ನೆ, ಚಾಪ್ಟರ್ ಕಟ್ ಹಬ್ಬವು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಈ ಚಾಪ್ಟರ್ ಕಪ್ ಹಬ್ಬವನ್ನು ಭಾರತದಲ್ಲಿ ಮಿಜೋರಾಂ ರಾಜ್ಯದಲ್ಲಿ ಆಚರಣೆ ಮಾಡ್ತಕ್ಕಂಥ ಈ ಚಾಪ್ಟರ್ ಕಪ್ ಹಬ್ಬವು ಸಂಪೂರ್ಣ ಮಿಜೋರಾಂ ಎಲ್ಲ ಬುಡಕಟ್ಟು ಜನಾಂಗದವರು ಆಚರಣೆ ಮಾಡುತ್ತಾರೆ. ಇದು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ. ಈ ಚಾಪ್ಟರ್ ಕಟ್ ಹಬ್ಬವನ್ನು ವಸಂತ ಕಾಲವನ್ನು ಸೂಚಿಸುತ್ತದಂತೆ. ಈ ಹಬ್ಬವನ್ನು ಮಿಜೋರಾಂನ ಎಲ್ಲ ಬುಡಕಟ್ಟು ಜನಾಂಗದವರು ಒಟ್ಟಾಗಿ ಆಚರಿಸುತ್ತಾರೆ. ಈ ಮಿಜೋರಾಂನ
ಅತ್ಯಂತ ಹಳೆಯ ಹಬ್ಬವಾಗಿ ಪರಿಗಣಿಸಲಾಗಿದೆ. ಈ ಚಾಪ್ಟರ್ಘಾಟ್ ಹಬ್ಬವನ್ನು ಮಿಜೋರಂನಲ್ಲಿ ಅತ್ಯಂತ ಹಳೆಯ ಹಬ್ಬವನ್ನಾಗಿ ಪರಿಗಣಿಸಲಾಗಿದೆ. ಈ ಫೋನ್ ಈ ಹಬ್ಬವನ್ನು ಮಾರ್ಚ್ ತಿಂಗಳ ಮೊದಲ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ಹಬ್ಬದಲ್ಲಿ ಬಿದಿರಿನ ಕೋಲುಗಳನ್ನು ಬಳಸಿ ಚರ್ವಾ ನೃತ್ಯ ಪ್ರದರ್ಶಿಸಲಾಗಿದೆ. ಇಲ್ಲಿ ಮೇನ್ ಇಂಪಾರ್ಟೆಂಟು, ಚರ್ವಾ ನೃತ್ಯ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂತ ಕೇಳ್ಬೋದು. ಈ ಚರ್ವಾ ನೃತ್ಯ ಮಿಜೋರಾಂದಲ್ಲಿ ನಡೆಯುತ್ತದೆ. ಇಲ್ಲಿಗೆ ಮಾರ್ಚ್ ತಿಂಗಳದ 6, 7, 8, 9, 10ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಘಟನೆಗಳು ಮುಕ್ತಾಯವಾಗಿದೆ. ಈ 8, 9, 10ರಲ್ಲಿ ಎಲ್ಲ ಹೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಯಾವುದಾದರೂ ಮಿಸ್ಟೇಕ್ ಇದ್ದರೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.